ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನೊಂದು ವಿಡಿಯೋದಲ್ಲಿ ಏನಪ್ಪ ಡಿಸ್ಕಸ್ ಮಾಡೋಣ ಅಂತಂದರೆ, ಸೊ ಗೈಸ್ ಎಲ್ಲ ಕಮೆಂಟ್ ಆಗ್ತಾಯಿದ್ರಿ. ಸೊ ನಾವು 10th ಕನ್ನಡ ಓದಿದ್ವಿ, ಮತ್ತು ಈಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಾ? ಸೊ ಈ ರೀತಿ ಹಲವಾರು ಕ್ವಶನ್ಸ್ನ ನೀವು ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಇರಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಗೈಸ್, ವಿಡಿಯೋನ ಶುರು ಮಾಡೋಣ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ನಡೆಸುವ ಸ್ಪರ್ಧಾತ್ಮಕ ಮತ್ತು ಪ್ರವೇಶ ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕುರಿತು ಸ್ಪಷ್ಟ ನಿಯಮಗಳಿವೆ. ಯಾರಿಗೆ ಈ ಪರೀಕ್ಷೆ ಕಡ್ಡಾಯ ಮತ್ತು ಯಾರಿಗೆ ವಿನಾಯಿತಿ ಇದೆ ಎಂಬ ವಿವರವಾದ ಮಾಹಿತಿ ಇಲ್ಲಿದೆ. ಓಕೆನಾ? ಈಗ ನೋಡೋಣ. ಯಾರಿಗೆ ಕನ್ನಡ ಪರೀಕ್ಷೆ ವಿನಾಯಿತಿ ಇದೆ ಅಂದರೆ ಹೂ ಡಸ್ ನಾಟ್ ಹ್ಯಾವ್ ಟು ರೈಟ್, ಯಾರು ಬರೆಯಂಗಿಲ್ಲ ಅಂತ. ಕೆಳಗಿನ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು KEA ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವ ಅಗತ್ಯವಿರುವುದಿಲ್ಲ. ಸೊ ಕನ್ನಡ ಮಾಧ್ಯಮ ಅಥವಾ ವಿಷಯವಾಗಿ ವ್ಯಾಸಂಗ ಮಾಡಿದವರು. ಓಕೆನಾ? SSLC ಅಂದರೆ 10ನೇ ತರಗತಿ, PUC 12ನೇ ತರಗತಿ ಅಥವಾ ಯಾವುದೇ ಪದವಿ ಹಂತದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್, ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿ ಉತ್ತೀರ್ಣರಾದ ಅಭ್ಯರ್ಥಿಗಳು. ಓಕೆನಾ? ಅರ್ಥ ಆಯ್ತಾ? 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಂದರೆ ಕನ್ನಡ ಮೀಡಿಯಂ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು. ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೀವು 10ನೇ ತರಗತಿಯಲ್ಲಿ ಅಥವಾ PUCನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಕನ್ನಡ ಓದಿದರೆ ಬರೆಯಂಗಿಲ್ಲ. 2ನೇ ಪಾಯಿಂಟ್ ಏನು ಹೇಳ್ತಾರೆ, 1 to 10th ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅವರು ಕೂಡ ಬರೆಯಂಗಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣ ಪೂರೈಸಿದವರು ಅಂದರೆ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ 10ನೇ ತರಗತಿ SSLC ಪರೀಕ್ಷೆಯನ್ನು ಕನ್ನಡ ವಿಷಯದೊಂದಿಗೆ ಉತ್ತೀರ್ಣರಾದವರು. ಒಟ್ಟಿನಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ ಓದಿದರೆ ಬರೆಯಂಗಿರಲ್ಲ. ಸೊ ಹೊರನಾಡು ಅಥವಾ ಗಡಿನಾಡು ಕನ್ನಡಿಗರು ನಿರ್ದಿಷ್ಟ ಸನ್ನಿವೇಶ. ಕರ್ನಾಟಕದ ಹೊರಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 10 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿಯೇ ಓದಿ ಉತ್ತೀರ್ಣರಾದ ಅಭ್ಯರ್ಥಿಗಳು. ಓಕೆನಾ? ಸೊ ನೀವು ಕರ್ನಾಟಕ ಒಳಗೆ ಅಲ್ಲದೆ ಹೊರನಾಡು ಅಥವಾ ಗಡಿನಾಡು ಅಲ್ಲಿದ್ದರೂ ಕೂಡ ನೀವು ಕನ್ನಡ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ತನಕ ಸೊ 10 ವರ್ಷ ಏನಿದೆ ಅದು ಕನ್ನಡ ಮೀಡಿಯಮ್ನಲ್ಲಿ ಓದಿರಬೇಕು. ಸೊ ಹಾಗಾದರೆ ನಿಮಗೆ ಎಕ್ಸಾಮ್ಟ್ ಇದೆ ಅಂದರೆ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯೋದಕ್ಕೆ ನೀವು ಏನು ಬರೆಯೋಂಗಿಲ್ಲ. ಓಕೆನಾ? ಈ 3 ಪಾಯಿಂಟ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ SLC PUCನಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಲ್ಯಾಂಗ್ವೇಜ್ ಓದಿದವರು ಮತ್ತು 1ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕನ್ನಡ ಮೀಡಿಯಮ್ನಲ್ಲಿ. ಸೊ ಅದೇ ರೀತಿ 10ನೇ ತರಗತಿಯಲ್ಲಿ ಸೊ ಕನ್ನಡ ವಿಷಯದೊಂದಿಗೆ ನೀವು ಶಿಕ್ಷಣನ ಪೂರೈಸಿದರೆ ಅಥವಾ ಸೊ ಗಡಿನಾಡು ನೀವೇನೋ ಹೊರನಾಡು ಆಗಿದ್ದರೆ ಅಲ್ಲೂ ಕೂಡ ನೀವು 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನಿಮಗೆ ಎಕ್ಸಾಮ್ಷನ್ ಇದೆ. ಈಗ ನೋಡೋಣ, ಯಾರು ಕಡ್ಡಾಯವಾಗಿ ಕನ್ನಡ ಪರೀಕ್ಷೆ ಬರೆಯಬೇಕು, ಹೂ ಹ್ಯಾಸ್ ಟು ರೈಟ್. ಸೊ ಯಾರು ಬರೀಬೇಕು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಕೆಳಗಿನ ವರ್ಗದ ಅಭ್ಯರ್ಥಿಗಳು KEA ನಡೆಸುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿದೆ. ಓಕೆನಾ? ಯಾರ್ಯಾರು ಅಂತ ನೋಡೋಣ. ಮೊದಲಿಗೆ ಕನ್ನಡ ವಿಷಯವನ್ನು ಓದದಿರುವವರು, SLC 10ನೇ ತರಗತಿ, CBSE ಅಥವಾ ICSE ಸ್ಟೇಟ್ ಬೋರ್ಡ್ ಯಾವುದಾದ್ರು ಆಗಿರಲಿ ಅಥವಾ PUCನಲ್ಲಿ ಕನ್ನಡವನ್ನು ಯಾವುದೇ ಭಾಷಾ ವಿಷಯವಾಗಿ ಓದದಿರುವ ಅಭ್ಯರ್ಥಿಗಳು ಅಲ್ವಾ. ಸೊ 10th ಆಗಿರ್ಬೋದು, PUC ಆಗಿರ್ಬೋದು, ಅಲ್ಲಿ ನೀವು ಫಸ್ಟ್ ಅಥವಾ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜು ಕನ್ನಡ ಓದೇ ಇಲ್ಲ. ಸೊ ಅಂಥವರು ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಬೇಕಾಗುತ್ತೆ. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು, KCET ಮತ್ತು ಕೋಟಾ ಅಭ್ಯರ್ಥಿಗಳು. ಕರ್ನಾಟಕದ ಗಡಿ ಭಾಗಗಳಾದ ಮಹಾರಾಷ್ಟ್ರ ಆಗಿರ್ಬೋದು, ಅಕ್ಕಲ್ಕೋಟೆ, ಜತ್, ಸೋಲಾಪುರ ಇತ್ಯಾದಿ ಅಥವಾ ಕೇರಳದ ಕಾಸರಗೋಡು ಇವೆಲ್ಲ ಗಡಿನಾಡು ಪ್ರದೇಶಗಳು. ಆಯ್ತಾನಾ? ಸೊ ಈ ಒಂದು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ತಾಯಿ ನುಡಿ ಕನ್ನಡ ಅಥವಾ ತುಳು ಅಥವಾ ಕೊಡವ ಆಗಿರುವವರು ಇವರು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟು ಹೊರ ರಾಜ್ಯ ಅಥವಾ ಹೊರ ದೇಶಗಳಲ್ಲಿ ವಾಸಿಸುತ್ತಿದ್ದು ಕರ್ನಾಟಕದ ಕೋಟಾದಡಿ ಸೀಟು ಅಥವಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಕನ್ನಡಿಗರು. ಸೊ ನೀವೇನಾದರೂ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ
ಸೊ ಅಲ್ಲಿದ್ದವ್ರು ಏನಾದ್ರು ಅಪ್ಲೈ ಮಾಡೋದು ಬರೀಬೇಕು ಅಂತಂದರೆ ನೀವು ಕೂಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರಬೇಕಾಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ಇದೆ, ಅಖಿಲ ಭಾರತ ಶಿಕ್ಷಣ ಮಂಡಳಿಯ ಕೆಲವು ಅಭ್ಯರ್ಥಿಗಳು CBSE ಅಥವಾ ICSE 10ನೇ ತರಗತಿಯಲ್ಲಿ ಇಂಗ್ಲೀಷ್, ಹಿಂದಿ ಅಥವಾ ಇತರ ಭಾಷೆಗಳನ್ನು ಮಾತ್ರ ಓದಿ ಕನ್ನಡವನ್ನು ಒಂದು ವಿಷಯವಾಗಿ ಅಭ್ಯಾಸ ಮಾಡದಿರುವವರು. ಓಕೆನಾ? ಸೊ 10ನೇ ತರಗತಿ ಇಂಗ್ಲೀಷ್, ಹಿಂದಿ ಮತ್ತು ಬೇರೆ ಭಾಷೆಯನ್ನು ಓದಿರ್ತಾರೆ, ಕನ್ನಡ ಓದಿರಲ್ಲ. ಸೊ ಕನ್ನಡನೂ ಒಂದು ವಿಷಯವಾಗಿ ಅಭ್ಯಾಸ ಮಾಡಿರಲ್ಲ. ಸೊ ಅಂಥವರು ಕೂಡ ಈ ಒಂದು ಕಂಪಲ್ಸರಿ ಕನ್ನಡದ ಎಕ್ಸಾಮ್ನ ಬರೀಬೇಕಾಗುತ್ತೆ. ಸೊ ಪರೀಕ್ಷೆಯ ಸ್ವರೂಪ ಮತ್ತು ಅಂಕಗಳು ಯಾವ ರೀತಿ ಇರುತ್ತೆ? ಅರ್ಹತಾ ಸ್ವರೂಪ, ಇದು ಕೇವಲ ಅರ್ಹತಾ ಪರೀಕ್ಷೆಯಾಗಿದೆ, ಕ್ವಾಲಿಫೈಯಿಂಗ್ ಟೆಸ್ಟ್ ಆಗಿರುತ್ತೆ ಅಷ್ಟೇ. ಈ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳನ್ನು ಮೆರಿಟ್ ಪಟ್ಟಿಗೆ ಪರಿಗಣಿಸಲಿಲ್ಲ. ದಿಸ್ ಈಸ್ ಓನ್ಲಿ ಟು ಕ್ವಾಲಿಫೈ. ಆದರೆ ಇದರಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ, ಅಂದರೆ ನೀವು ಪಾಸ್ ಆಗಲೇಬೇಕಾಗುತ್ತೆ. ಸೊ ಅಂಕಗಳು ಸಾಮಾನ್ಯ ಪರೀಕ್ಷೆಯು 150 ಅಂಕಗಳಿಗೆ ಇರುತ್ತದೆ. ಸೊ ಹಾಗೆ ಕನಿಷ್ಠ ಉತ್ತೀರ್ಣ ಅಂಕಗಳು ಎಷ್ಟು ತೆಗಿಬೇಕು? ಕನಿಷ್ಠ ಮಿನಿಮಮ್ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗುತ್ತೆ. ಓಕೆನಾ? ಸೊ 150 ಅಂಕಗಳಿಗಿರುತ್ತೆ, ಕನಿಷ್ಠ 50 ತೆಗಿಬೇಕು. ಪಠ್ಯಕ್ರಮ ಮಟ್ಟ SSLC ಅಂದರೆ 10ನೇ ತರಗತಿ ಮಟ್ಟದ ಕನ್ನಡ ವ್ಯಾಕರಣ ಇರುತ್ತೆ, ಪದಬಂಧ, ಗದ್ಯ ಪದ್ಯ ಗ್ರಹಿಕೆ, ಭಾಷಾಂತರ ಮತ್ತು ವಾಕ್ಯ ರಚನೆ ಬಗ್ಗೆ ಕೊಟ್ಟಿರ್ತಾರೆ. ಸೊ ಇಷ್ಟು ನೀವು ನೋಡಿಕೊಂಡ್ರೆ ಆಯಿತು, ಯಾವುದಕ್ಕೆ? ಕಡ್ಡಾಯ ಕನ್ನಡ ಪರೀಕ್ಷೆಗೆ. ಇಷ್ಟು ಈ ಒಂದು ಸಿಲೆಬಸ್ ಬಗ್ಗೆ ಕೇಳ್ತಾರೆ. 10ನೇ ತರಗತಿಯಲ್ಲಿ ಏನೇನಿದೆಯೋ ಅಷ್ಟನ್ನು ನೀವು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿ. ಸೊ ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕು, ಯಾರೆಲ್ಲ ಬರೀಬಾರ್ದು ಅಂತ ನಾನು ಡೀಟೇಲಾಗಿ ಕ್ಲಾರಿಟಿನ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.